ಉತ್ತರಾಖಂಡದಲ್ಲಿ ಭಾರಿ ಹಿಮಪಾತ ಉಂಟಾಗಿದೆ. ಸೊ ಇದರಿಂದಾಗಿ ಈ ಒಂದು ಪರಿಣಾಮದಿಂದಾಗಿ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಉತ್ತರಾಖಂಡದಲ್ಲಿ ಭಾರಿ ಹಿಮಪಾತ ಉಂಟಾಗಿರುವ ಕಾರಣದಿಂದ ಹಿಮದಡಿ 57 BRO ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಇದುವರೆಗೂ 16 ಮಂದಿಯ ಕಾರ್ಮಿಕರ ರಕ್ಷಣೆ ಆಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಉಳಿದಿರುವಂಥ 41 ಕಾರ್ಮಿಕರಿಗಾಗಿ ಹುಡುಕಾಟ ಮುಂದುವರಿತಾ ಇದೆ. NDRF ತಂಡಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಸಮರೋಪಾದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಉತ್ತರಾಖಂಡದಲ್ಲಿ ಈ ರೀತಿಯಾಗಿ ಹಿಮಪಾತ ಉಂಟಾಗಿರುವ ಪರಿಣಾಮದಿಂದಾಗಿ BRO ಕಾರ್ಮಿಕರು ಹಿಮದಡಿ ಸಿಲುಕಿಕೊಂಡಿದ್ದಾರೆ. 57 ಜನ ಕಾರ್ಮಿಕರು. ಅವರ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. ಉತ್ತರಾಖಂಡದ ಚಮೋಲಿ ಜಿಲ್ಲೆಯ ಬದರಿನಾಥ್ ಧಾಮ್ನ ಮಾನ ಗ್ರಾಮದ ಸಮೀಪ ಇವತ್ತು ಭಾರಿ ಹಿಮಪಾತವಾಗಿ ಕನಿಷ್ಠ 57 ಮಂದಿ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. ಅಂದರೆ BRO ಅಂತ ಕರಿತೀವಿ. ಸದ್ಯ ಈಗ 16 ಕಾರ್ಮಿಕರನ್ನು ರಕ್ಷಣೆ ಮಾಡಲಾಗಿದೆ. ಉಳಿದಿರುವಂತಹ 41 ಮಂದಿಯ ರಕ್ಷಣೆಗಾಗಿ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಥಳೀಯ ಆಡಳಿತ, ಪೊಲೀಸರು, ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಜೊತೆಗೆ NDRF ತಂಡಗಳು ಶೋಧ ಜೊತೆಗೆ ರಕ್ಷಣಾ ಕಾರ್ಯಾಚರಣೆಯನ್ನು ಮುಂದುವರಿಸಿವೆ. ಈ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಹಿಮಪಾತ ಸೇರಿದಂತೆ ಕಠಿಣ ಹವಾಮಾನ ಪರಿಸ್ಥಿತಿಗಳ ನಡುವೆಯೂ ಕೂಡ ರಕ್ಷಣಾ ತಂಡಗಳು ಈಗ ಹಿಮಪಾತದಡಿ ಸಿಲುಕಿದವರನ್ನು ರಕ್ಷಿಸಲು ವಿರುದ್ಧವಾಗಿ ಶ್ರಮಿಸುತ್ತಿವೆ ಅಂತ ಅಧಿಕಾರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಉತ್ತರಾಖಂಡದಲ್ಲಿ ಹಿಮಪಾತ ಉಂಟಾಗಿರುವ ಕಾರಣದಿಂದಾಗಿ ಹಿಮದಡಿ 57 ಕಾರ್ಮಿಕರು, ಅಂದರೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಕಾರ್ಮಿಕರು ಸಿಲುಕಿಕೊಂಡಿದ್ದಾರೆ. 57 ಜನ ಕಾರ್ಮಿಕರು. ಈಗ 16 ಜನ ಕಾರ್ಮಿಕರ ರಕ್ಷಣೆ ಆಗಿದೆ. ಉಳಿದಿರುವಂಥ 41 ಕಾರ್ಮಿಕರಿಗಾಗಿ ಅವರ ರಕ್ಷಣೆ ಹುಡುಕಾಟ ಮುಂದುವರಿತಾ ಎಲ್ಲೆಲ್ಲಿ ಸಿಕ್ಕಾಕಿಕೊಂಡಿದ್ದಾರೆ ಅನ್ನೋದೇ ಮಾಹಿತಿ ಇಲ್ಲ. ಈಗ ಉತ್ತರಾಖಂಡದಲ್ಲಿ ಅಲ್ಲಿರುವಂಥ ಸ್ಥಳೀಯ ಆಡಳಿತ, ಪೊಲೀಸರು, ಇಂಡೋ ಟಿಬೇಟಿಯನ್ ಗಡಿ ಪೊಲೀಸ್ ಜೊತೆಗೆ NDRF ತಂಡಗಳು ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ. ಹಿಮದಡಿ ಸಿಲುಕಿ 57 ಜನ ಕಾರ್ಮಿಕರು ಸಿಕ್ಕಾಕಿಕೊಂಡಿದ್ದಾರೆ. ಅವರ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಉತ್ತರಾಖಂಡ ಅಥವಾ ಹಿಮಪಾತದಲ್ಲಿ ಈ ರೀತಿಯ ಘಟನೆಗಳು ಆಗ್ತಾನೆ ಇರುತ್ತೆ. ಪಾಪ ಕಾರ್ಮಿಕರು, 57 ಮಂದಿ ಕಾರ್ಮಿಕರು. ಇನ್ನು ಎಷ್ಟು ಜನ ಇದ್ದರೂ ಕನ್ಫರ್ಮ್ ಇಲ್ಲ. ಬಟ್ ಸದ್ಯಕ್ಕೆ ಇರುವಂಥ ಮಾಹಿತಿ 57 ಜನ ಕಾರ್ಮಿಕರು ಇದ್ದರು ಅಂತೇಳಿ. ಅದರಲ್ಲಿ 16 ಮಂದಿ ಕಾರ್ಮಿಕರ ರಕ್ಷಣೆ ಆಗಿದೆ. ಉಳಿದವರ ಜೀವ ಹೇಗಿದೆ ಅನ್ನೋದು ಗೊತ್ತಿಲ್ಲ. 41 ಕಾರ್ಮಿಕರಿಗಾಗಿ ಹುಡುಕಾಟ ನಡೀತಾ ಇದೆ. ಅವರ ಪ್ರಾಣಕ್ಕೆ ಏನಾದರೂ ಆಪತ್ತು ಇದೆಯಾ ಏನೋ, ಇದೆಲ್ಲ ತನಿಖೆ ಆದ ನಂತರನೇ ಗೊತ್ತಾಗುತ್ತೆ. ಅವರನ್ನು ರಕ್ಷಣೆ ಮಾಡಾದ ನಂತರನೇ ಗೊತ್ತಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.